ಸ್ನೇಹಿತರೆ, ಸಂತೋಷವಾಗಿ ಮೈಸೂರು ಹುಸೇನಿಯವರನ್ನು ಮೈಸೂರಿನ ಸಾಂಪ್ರದಾಯಿಕ ಕಲೆಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಕಾಣ್ತಕ್ಕಂಥ ಕಾಗದ ಕಲೆಯ ಕಲಾವಿದರಾದ ಹುಸೇನಿಯವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಾ? ಆರಾಮ. ಎಲ್ಲ ಜನಪದ ಸಿರಿ ವೀಕ್ಷಕರಿಗೆ ನಮಸ್ಕಾರಗಳು. ಇದು ನಾನು ಹುಟ್ಟಿ ಬೆಳೆದಂಥ ಊರು. ಈ ಹಿಂದೆ ನಿಮ್ಗೆ ಕಾಣ್ತಾ ಇದೆಯಲ್ಲ, ಅದು ನಾನು ಓದಿದಂಥ ಶಾಲೆ. ಓದಿದ ಅಂದರೆ ಕೇವಲ ನಾನಲ್ಲ, ನಮ್ಮ ಅಪ್ಪ ಅಮ್ಮ ನಮ್ಮ ವಂಶ ಪೂರ್ತಿ ಇಲ್ಲಿ ಸಾಮಾನ್ಯವಾಗಿ ಓದಿದ್ದಂಥದ್ದು. ಈ ನಮ್ಮ ಕಾಂತರಾಜ್ ಅವರು ಇಲ್ಲಿಗೆ ಬಂದಿರೋದು, ನಮ್ಮ ಸಂದರ್ಶಿಸ್ತಿರೋದು ನಮ್ಗೆ ಅತಿ ಹೆಚ್ಚು ಹೆಮ್ಮೆ. ಯಾಕೆಂದರೆ ನನ್ನ ಹುಟ್ಟೂರಲ್ಲೇ ನನಗೆ ಸಂದರ್ಶನ ಮಾಡ್ತಾ ಇರೋದು ಅಂದರೆ ಅದು ನನ್ನ ಸೌಭಾಗ್ಯ. ಮತ್ತೊಮ್ಮೆ ನಮ್ಮ ಈ ಏನಿದೆ ನಮ್ಮ ಜರ್ನಿಯನ್ನು ನೀವು ನೋಡೋರಂತೆ ಎಲ್ಲ ಜನಪದ ಸಿರಿ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಹೀಗೆ ಮುಂದುವರ್ಸೋಣ. ಏನು ಸರ್ ಇದು ಬಿಲ್ಡಿಂಗ್? ಹಳೆ ಬಿಲ್ಡಿಂಗು ಇದು ನಮ್ಮೂರು ಶಾಲೆ ಸರ್. ಮುಂಚೆ ಈ ಶಾಲೆ ಆರಂಭದಲ್ಲಿ ಅಂದರೆ ಈ ಊರಿನ ಆರಂಭದಲ್ಲಿ ಪ್ರತಿಯೊಂದು ಆರಂಭ ಅಂದ್ರೆ ಅರ್ಥ, ಇದು ಊರು ಕನ್ಸ್ಟ್ರಕ್ಟ್ ಮಾಡಿದ್ದು ಪವರ್ ಸ್ಟೇಷನ್ಗೋಸ್ಕರ ಮಾಡಿರೋದು 1902ರಲ್ಲಿ. 2 ಅದಕ್ಕಿಂತ ಮುಂಚಿದೆ ಊರೇ ಇರಲಿಲ್ಲ. ಇದು ಪೂರ್ತಿ ಕಾಡು, ನೀರು ಬರುತ್ತೆ ಅನ್ನೋದು ಗೊತ್ತಿತ್ತು. ಅದನ್ನ ಪ್ಲಾನ್ ಮಾಡಾದ್ಮೇಲೆ ಮೈಸೂರು ಮಹಾರಾಜರು ಈ ರೀತಿ ವಿಶ್ವೇಶ್ವರ ಎಲ್ಲ ಪ್ಲಾನ್ ಮಾಡಾದ್ಮೇಲೆ ಈ ಊರನ್ನ ಬಂದಿದ್ದು. ಮುಂಚೆ ಈ ಊರು ಇರಲಿಲ್ಲ. ಈ ಊರು ಕಟ್ಟಕ್ಕಿಂತ ಮುಂಚೆ ಇಲ್ಲಿ 2 ಕಿಲೋಮೀಟರ್ ಮುಂದೆ ರೊಟ್ಟಿಕಟ್ಟೆ ಅಂತ ಸಿಗುತ್ತೆ ನಿಮಗೆ. ಆ ರೊಟ್ಟಿಕಟ್ಟೆ ಅನ್ನೋದು ಏನಕ್ಕೆ ಅರ್ಥ? ಇಲ್ಲಿ ಬೆಳಿಗ್ಗೆನೆ ಬರಬೇಕಾಯ್ತು ಕೆಲಸಕ್ಕೆ. ಅಲ್ಲಿ ಮರಾಠಿ ಜನಾಂಗ ಮತ್ತು ಬೇರೆ ಬೇರೆ ಜನಾಂಗ, ಕಲ್ಲು ಹೊಡೆಯೋರು ಎಲ್ಲ ಜನಾಂಗ ಇದ್ದಿದ್ದು. ಅವರು ಅತಿ ಹೆಚ್ಚು ರೊಟ್ಟಿ ಮೇಲೆ ಅವಲಂಬಿಸಿದ ಆ ಕಡೆ ಬೇರೆ ರೊಟ್ಟಿ. ಹಾಗಾಗಿ ಏನಾಗ್ತಾಯಿತ್ತು, ಮುಂಚಿದ್ದು ಊರಿರಲಿಲ್ಲ. ಇಲ್ಲಿ ಕಾಡು ಪ್ರಾಣಿಗಳು ಅತಿ ಹೆಚ್ಚು ಹಾವಳಿ ಜಾಸ್ತಿ. ಹಾಗಾಗಿ ಅಲ್ಲಿ ಮಹಾರಾಜರು ತಾತ್ಕಾಲಿಕವಾಗಿ ಗುಡಿಸ್ಲುಗಳನ್ನು ಮನೆಗಳನ್ನು ಕಟ್ಟಿರ್ತಾರೆ. ಆ ಕಟ್ಟಾದ್ಮೇಲೆ ಅವರು ಏನಾಯ್ತು, ಅಲ್ಲಿ ಬೆಳಿಗ್ಗೆ 4:05ಕ್ಕೆ ಇಲ್ಲಿಗೆ 8:30 9ಕ್ಕೆ ಸಾಮೂಹಿಕವಾಗಿ ಬರ್ತಾಯಿದ್ದು. ಯಾರೂ ಏಕಾಂತವಾಗಿ ಏಕ ವ್ಯಕ್ತಿಯಾಗಿ ಬರ್ತಾಯಿತ್ತಿಲ್ಲ. ಇಲ್ಲಿ ಈ 2 ಕಿಲೋಮೀಟರ್ ಇದರಲ್ಲಿ ತುಂಬ ಭಯ ಕಾಡು ಪ್ರಾಣಿಗಳು. ಆಗ ಒಟ್ಟಿಗೆ ಕರ್ಕೊಂಡು ಹೋಗೋ ಜೊತೆಯಲ್ಲಿ ನಗಾರಿ ಬಾರಿಸ್ಕೊಂಡು ರೊಟ್ಟಿಕಟ್ಟೆಗೆ ತಲುಪೋದು, ಪುನಃ ರೊಟ್ಟಿಕಟ್ಟೆಯಿಂದ ನಗಾರಿ ಬಾರಿಸ್ಕೊಂಡು ಇಲ್ಲಿಗೆ ಬರೋದು ಅನ್ನೋದು ಬ್ಲಫ್ ಕಟ್ಟಕ್ಕೆ. ಅಂದರೆ ಊರೇ ಇರಲಿಲ್ವಲ್ಲ, ಕಾಡು ಮಾರ್ಗದಲ್ಲಿ ಬರ್ತಾ ಇದ್ದು. ಅಲ್ಲಿ ಯಾಕೆ ರೊಟ್ಟಿಕಟ್ಟೆ ಅಂದರೆ ಸತತವಾಗಿ ಸುಮಾರು 1000ಕ್ಕೂ ಅಧಿಕ ವ್ಯಕ್ತಿ ಬೆಳಿಗ್ಗೆನೆ 4 ಗಂಟೆಗೆ ಎಲ್ಲ ಕೈಯಲ್ಲಿ ತೊಟ್ತಾ ಇದ್ರಂತೆ ರೊಟ್ಟಿ. ಇಡೀ ಆ ಸೌಂಡೇ ಎಷ್ಟೋ ದೂರ ಕೇಳಿಸ್ತಾ ಇತ್ತಂತೆ. ಅಂದರೆ ಎಲ್ಲ ಜಾಸ್ತಿ ನಾರ್ತ್ ಕಡೆಯಿಂದ ಬಂದಿದ್ದು ಜಾಸ್ತಿ. ಆಮೇಲೆ ಮರಾಠಿಗಳ ಜನಾಂಗ ಜಾಸ್ತಿ, ರೊಟ್ಟಿನೇ ಅವಲಂಬಿಸ್ಕೊಂಡಿರೋ ಜನಗಳು ಜಾಸ್ತಿ ಇದ್ದಿದ್ದು. ಅದು ತುಂಬ ಜನ ಇದು ನಮ್ಮ ತಾತ ಹೇಳ್ತಿದ್ದೆ. ಯಾಕೆಂದ್ರೆ ನಮ್ಮ ತಾತ ಇಲ್ಲಿ ಹುಟ್ಟು ಬೆಳೆದಿದ್ದು 1902ನೇ ಇಸ್ವಿಲೇ ನಮ್ಮ ಮುತ್ತಾತ ಕೆಲಸ ಮಾಡ್ತಾ. ನಮ್ಮ ತಾತ 2000 ಹುಟ್ಟಿದ್ದು 1902ನೇ ಇಸ್ವಿಲಿ. ಹಾಗಾಗಿ ಅವ್ರು ಹೇಳೋದು ರೊಟ್ಟಿಕಟ್ಟೆ ಯಾಕಾಯಿತು ಅಂತ. ನಂತರ ಇಲ್ಲಿ ಮೇನ್ ರೋಡಲ್ಲಿ ಬರ್ತದಲ್ಲ, ಅದು ಕಟ್ಟೆ ಇದೆ. ಅದು ಅಲ್ಲಿಂದ ಈ ಊರು ಎಲ್ಲ ಪ್ಲಾನಿಂಗ್ ಮಾಡಿ ಕನ್ಸ್ಟ್ರಕ್ಟ್ ಆದಮೇಲೆ ಆಮೇಲೆ ಅಲ್ಲಿಂದ ಎಲ್ಲ ತಾತ್ಕಾಲಿಕ ಸೆಡ್ಗಳೆಲ್ಲ ಖಾಲಿ ಮಾಡಿಸಿ ಪ್ರತಿ ಜನಾಂಗಕ್ಕೂ ಇಲ್ಲಿ ಎಲ್ಲರಿಗೂ ದುಡ್ದವಂಥವ್ರಿಗೆ ಅಂದರೆ ಉಳ್ಕೊಳ್ಳೋಕ್ಕೆ. ಯಾಕೆಂದರೆ ಇಲ್ಲಿ ಪೂರ್ಣವಾಗಿ ಊರನ್ನ ರೆಡಿ ಮಾಡಾದ್ಮೇಲೆ ಎಲ್ಲರಿಗೂ ಅವ್ರಿಗೆ ಆದ ಕ್ವಾರ್ಟರ್ಸಿಂದ ಹಿಡಿದು ಪ್ರತಿಯೊಂದು ಎಲ್ಲೂ ಹೊರಗಡೆ ಹೋಗಬಾರ್ದು ಅವರು ಅನ್ನೋಕ್ಕೋಸ್ಕರ ಇಲ್ಲಿ ಶಾಲೆ ಇದು ನೀವು ನೋಡ್ತಾ ಇದ್ರೆ ಬ್ರಿಟಿಷರು ಶಾಲೆ. ಇಲ್ಲಿ ಯಾವುದೇ ಮೈಸೂರು ಯಾವುದೇ ಜನಾಂಗನ ತಾತ್ಸಾರ ಮಾಡಬಾರ್ದು ಅನ್ನೋಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು ಅಂತ ನೋಡಿ. ಇಲ್ಲಿ ನಿಮ್ಮ ಚರ್ಚ್ ಕಾಣುತ್ತಿದೆ ನಿಮಗೆ. ಚರ್ಚು ಕ್ಯಾಥೋಲಿಕ್ ಚರ್ಚ್ ಒಂದು, ಪ್ರೊಟೆಸ್ಟೆಂಟ್ ಚರ್ಚ್ ಒಂದು, 2 ಚರ್ಚು. ಇಲ್ಲಿ ನಿಮಗೆ ಎಡಭಾಗದಲ್ಲಿ ಇಲ್ಲಿ ಮಸೀದಿ ಇದೆ, ರಾಮ ಮಂದಿರ. ನೀವು ಕೂಗಳ್ತಿಲ್ಲಿ 3 ಒಟ್ಟಿಗೆ ಇದ್ದಾರೆ. ನಿಮ್ಗೆ ಯಾರು ಬೇಕಾದ್ರೂ ಆಯ್ಸ್ಕೋದು. ನೀವು ವಾಕಬಲ್ ಡಿಸ್ಟೆನ್ಸು ನೋಡಿ. ಮಸೀದಿ ಮುಂದೆನೇ ರಾಮ ಮಂದಿರ ಇದೆ, ಮಸೀದಿ ಪಕ್ಕನೇ ನಿಮ್ಮ ಚರ್ಚ್ ಇದೆ. ಅಂದರೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೇ ಪ್ರತಿಯೊಂದು. ಆಮೇಲೆ ಇಲ್ಲಿ ಸುಸರ್ಜಿತವಾದ ಹಾಸ್ಪಿಟ್ಲು, ಈ ಗೌರ್ಮೆಂಟ್ ಹಾಸ್ಪಿಟ್ಲು. ಇಲ್ಲಿ ಇದ್ದಿದ್ದು ಹಾಸ್ಪಿಟ್ಲಿಗೆ ಈ ಬೆಂಗಳೂರು ಮೈಸೂರಿಂದ ಬರ್ತಾಯಿದ್ರಂತೆ ರೋಗಿಗಳು. ಯಾಕೆ ಅಂತಂದರೆ ಇಲ್ಲಿ ಪವರ್ ಸ್ಟೇಷನ್ ಕಟ್ಬೇಕಾದ್ರೆ ಮೇಲಿಂದ ಕೆಳಭಾಗ ಕಟ್ಬೇಕಾದ್ರೆ ತುಂಬ ದುರಂತಗಳು ನಡೀತಾ ಇತ್ತಂತೆ. ಕೆಲವು ಟೈಮಲ್ಲಿ ದೊಡ್ಡ ಪೈಪೇ ಉರುಳ್ಬಿಡೋದಂತೆ. ಅಟ್ ಎ ಟೈಮ್ ಒಂದೇ ಸಾರಿಗೆ ಸುಮಾರು ಜನ ಸಾವು ಮತ್ತು ಇದು ಅವ್ರನ್ನ ಬೇರೆ ಕಡೆ ಕರ್ಕೊಂಡೋದ್ರೆ ಅವರು ಬದುಕೋ ಚಾನ್ಸಸ್ಗಳು ತುಂಬ ಕಡಿಮೆ ಇರುತ್ತೆ ಅಂತ ಮಲ್ಟಿ ಸ್ಪೆಷಾಲಿಟಿ. ಇದು ಯಾವ ರೀತಿ ಇದಾಗೋಗಿತ್ತು ಅಂದರೆ ಆ ಟೈಮಲ್ಲಿ ಮೈಸೂರು ಬೆಂಗಳೂರಲ್ಲಿ ಎಲ್ಲೂ ಆಗಲ್ಲ ಅಂದರೆ ಇಲ್ಲಿಗೆ
ಸ್ಪೆಷಲ್ ಟ್ರೀಟ್ಮೆಂಟ್ಗೆ. ಆಮೇಲೆ ಆಂಬುಲೆನ್ಸನ್ನು ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದವರು, ಇಲ್ಲಿಂದ ಆಂಬುಲೆನ್ಸ್. ಅದು ಅಷ್ಟು ಈಗ ಎಲ್ಲ ಈ ಊರನ್ನ ಸುಮಾರು 115 ವರ್ಷ ದಾಟ್ಬಿಟ್ಟಿದೆ. ಈಗ ಇಲ್ಲಿ ಜನಸಂಖ್ಯೆ ಕಡಿಮೆ, ಎಲ್ಲ ಕೆಲಸದಿಂದ ರಿಟೈರ್ಡ್ ಆದಮೇಲೆ ನಮ್ಮ ಮುತ್ತಾತ ಬಂದಿದ್ದು ಈ ಊರಿಗೆ. ನಮ್ಮ ಮುತ್ತಾತ, ನಮ್ಮ ತಾತ, ನಮ್ಮ ಅಪ್ಪ, ನಮ್ಮಮ್ಮ ಎಲ್ಲ ಇಲ್ಲಿ ಈ ಪವರ್ ಸ್ಟೇಷನ್ ಕನ್ಸ್ಟ್ರಕ್ಟ್ ಮಾಡೋದಾಗಲಿ ಕಟ್ಟೋದ್ರಿಂದನೇ ಇದ್ದವರು. ಇವತ್ತಿಂದ ಇನ್ನೂ ಇದ್ದಾರೆ. ನಿಮ್ಮ ಹಿನ್ನೆಲೆ ಕೇಳಿದ್ರೆ ಶಿವನ ಸಮುದ್ರ ಹಿನ್ನೆಲೆನೇ ಹೇಳಿದ್ರೆ ಇದು ವಿಶೇಷ ನೋಡಿ, ಎಷ್ಟು ಪ್ಲಾನಿಂಗ್ ಈ ಊರು. ಅದು ಮುಂಚೆ ಈ ರೀತಿ ಯಾವ ರೀತಿನೂ ಪ್ಲಾನಿಂಗ್ ಮಾಡಿರಲಿಲ್ಲ. ಮತ್ತೆ ಇಲ್ಲಿ ಅದೇ ಎಲ್ಲ ಜನಾಂಗ ಜೊತೆಗೆ ಅವರ ಗ್ರೇಡ್ ಮೇಲೆ ಇಲ್ಲಿ ಕ್ವಾರ್ಟರ್ಸ್, ಪ್ರತಿ ಕ್ವಾರ್ಟರ್ಸ್ ಸಮೇತವಾಗಿ ನಾನು ಹೇಳಿದ್ನಲ್ಲ ಹೇಗೆ ಚರ್ಚು ಮತ್ತು ರಾಮ ಮಂದಿರ ಹೇಗೆ ಕಟ್ಟಿದ್ದಾರೆ ಅಂತ. ಇಲ್ಲಿ ಒಂದು ವ್ಯೂ ನೋಡೋಣ. ಇಲ್ಲಿ ನೋಡಿ, ಇದು ಪೂರ್ತಿ ಆಲದ ಮರ ಎಷ್ಟು ಸೊಗಸಾಗಿದೆ ಇದು. ನಾವು ಇಲ್ಲ ಹೊಸ ಅನುಭವ, ಈ ಊರಿನ ಅನುಭವ ಬಂತು ಅಂದರೆ. ಇದು ಕಾವೇರಿ ಇದೆ, ಕಾವೇರಿ ಹೊಳೆ ಸರ್. ಇದು ಹೊಳೆಯಿಂದ ಬಂದಿದ್ದು, ತಲಕಾವೇರಿಯಿಂದ ಬಂದಿದ್ದು ನೀರು ಇಲ್ಲಿಂದ ನಮ್ಮ ಪವರ್ ಸ್ಟೇಷನ್ಗೆ ಹೋಗುತ್ತೆ. ಇಲ್ಲಿಂದ ಇಲ್ಲಿ ಒಂದು ಸತಿ ಫಿಲ್ಟ್ರ್ ಆಗುತ್ತೆ. ಕೆಲವು ಟೈಮಲ್ಲಿ ತುಂಬ ಕಸ ಕಡ್ಡಿ ಬರುತ್ತೆ, ಫಿಲ್ಟ್ರ್ ಆಗುತ್ತೆ. ಇಲ್ಲಿ ಅಂದರೆ ಅಲ್ಲಿಂದ ಇನ್ನೊಂದು ಅಲ್ಲಿ ಫೋರ್ಬೆ ಅಂತ ಇದೆ, ಇಲ್ಲಿ ಮಿಕ್ಕಿದ ಕಸ ಎಲ್ಲ ಅಲ್ಲಿ ಫಿಲ್ಟ್ರ್ ಆಗುತ್ತೆ. ನಂತರ ಟರ್ಬೈನ್ಗೆ ಹೋಗುತ್ತೆ, ಫಿಲ್ಟರ್ ಆಗಬೇಕು. ಕೆಲವು ಟೈಮಲ್ಲಿ ಹೆಣಗಳು ಬರ್ತವೆ, ಕಸ ಕಡ್ಡಿ ಜೊತೆಗೆ ತುಂಬ ಬಾಡಿಗಳು ಬರ್ತವೆ. ಆಮೇಲೆ ಇಲ್ಲಿ ಮುತ್ತತ್ತಿ ದೇವಸ್ಥಾನ ಇದೆ, ಅಲ್ಲಿ ಥರ ಹೂವುಗಳು ಅವೆಲ್ಲ ತುಂಬ ಬಂದ್ಬಿಡುತ್ತೆ. ಅದು ಇಲ್ಲಿ ಪ್ರಶಾಂತವಾಗಿ ಹರಿತಾ ಇದೆ ಅನಿಸುತ್ತೆ. ತುಂಬ ಆಳ ಇದೆ ಸರ್ ಇದು. ನಿಮಗೆ ಮುಂದೆ 2 ಕಡೆ ಅಲ್ಲಿ ಫಿಲ್ಟರ್ ಆಗಿ ಆಮೇಲೆ ಪವರ್ ಸ್ಟೇಷನ್. ಇಲ್ಲಾಂದರೆ ತುಂಬ ಡ್ಯಾಮೇಜ್ ಆಗುತ್ತೆ ಟರ್ಬೈನ್ಸ್ಗೆ. ಈ 2 ಕಾವೇರಿ. ಯಾಕೆಂದರೆ ಇದು ಇಲ್ಲಿ ಮಾಡಿರೋದು ಇಷ್ಟು ಫೋರ್ಸ್ಗೆ ಬರಲಿ ಅನ್ನೋಕ್ಕೋಸ್ಕರ ಚಿಕ್ಕದು ಮಾಡಿದ್ದಾರೆ. ಇಲ್ಲಿಂದ ಮುಂದಕ್ಕೆ ಹೋದ್ರೆ ದೊಡ್ಡದಾಗುತ್ತೆ. ಬರ್ತಾ ಫೋರ್ಸ್ ಸಿಕ್ಲಿ ಅನ್ನೋಕ್ಕೋಸ್ಕರ ನಿಮ್ಗೆ ನೋಡಿ, ಇಲ್ಲಿಂದ 1-2 ಕಿಲೋಮೀಟ್ರ್ ಹೋದರೆ ನಿಮಗೆ ದೊಡ್ಡದಾಗ್ಬಿಡುತ್ತೆ. ಸತ್ಯಗಳ ದೊಡ್ಡದು. ಬರ್ತಾ ಈ ಫೋರ್ಸನ್ನ ಹೆಚ್ಚಿಸೋಕ್ಕೋಸ್ಕರ ಬರ್ತಾ ಕಾಲುವೆ ಥರ ಮಾಡಿ ಇಲ್ಲಿಂದ ಇನ್ನೂ ಚಿಕ್ಕದಾಗುತ್ತೆ. ಮುಂದಕ್ಕೆ ಇದು ಬ್ರಿಡ್ಜ್ ಬಿಟ್ಟರೆ ಇನ್ನೂ ಚಿಕ್ಕದಾಗುತ್ತೆ. ಇದು ಇಷ್ಟು ದೊಡ್ಡದಿಲ್ಲ. ಅದು ಮುಂದೆ ಬಂದರೆ 4 ವೀಲ್ ಸ್ಟಾಕ್ ಆಗಿ ಇನ್ನೂ ಚಿಕ್ಕದಾಗುತ್ತೆ. ಅಂದರೆ ಫೋರ್ಸ್ ಆಗಿ ಹೋಗಲಿ ಅಂತ ಆ ಟರ್ಬೈನ್ ಸುತ್ತ ಇದಕ್ಕೋಸ್ಕರ. ಅಂದರೆ ಪವರ್ನ ಜನರೇಟ್ ಮಾಡೋಕ್ಕೆ ಪವರ್ನೇ ಬಳಸೋದು ಬೇಡ, ನ್ಯಾಚುರಲ್ ಆಗಿ ಅದು ಬರಲಿ. ಮಸೀದಿ ಅಂದ್ರೆ ಇಲ್ಲೇ ಸರ್, ಮಸೀದಿ ಕಾಣ್ತಾ ಇದೆ ನಿಮಗೆ. ಮಸೀದಿ ಅದೇ ರಾಮ ಮಂದಿರ. ಇಲ್ಲೇ ನೋಡಿ, ಇದು ರಾಮ ಮಂದಿರ ಇದೆ, ಇದು ಮಸೀದಿ ಇದೆ, ಇದು ಚರ್ಚ್. ಸೌಹಾರ್ದತೆಯಿಂದ ಬದುಕ್ತಾರೆ ಇಲ್ಲಿ ತನಕ ಯಾವಾಗ್ಲೂ ಗಲಾಟೆ ಅದು ಇಲ್ಲವೇ ಇಲ್ಲ. ಇಲ್ಲೇ ಪ್ರಶಾಂತ. ಇಲ್ಲಿ ಅತಿ ಹೆಚ್ಚು ಜನ ಇತ್ತೀಚೆಗೆ ಕೆಲವರು ಜನ ವಾಕ್ ಮಾಡಕ್ಕೆ ಹೋಗಿ ಬರ್ತಾರೆ. ಇದು ವಿಶೇಷ ಸರ್. ಈ ರೀತಿ ನಿಮಗೆ ಬೇರೆ ಕಡೆ ಸಿಗೋದು, ರಾಮನಗರ ಆ ಕಡೆ ಎಲ್ಲ ಸಿಕ್ಕುತ್ತೆ. ಈ ರೀತಿ ನಿಮ್ಗೆ ಸಿಗೋದು ತುಂಬ ಕಡಿಮೆ. ಇದು ಸಿನಿಮಾ ಶೂಟಿಂಗ್ ಎಲ್ಲ ಕೊಡ್ತಾರೆ ಸರ್. ಮುಂಚೆ ಸಿನಿಮಾ ಶೂಟಿಂಗ್ ರೆಗ್ಯುಲರ್ ಇರೋದು ಸರ್. ಇಲ್ಲಿ ಅಮಿತಾಬ್ ಬಚ್ಚನ್ ಇಂದ ಹಿಡಿದು ರಜನಿಕಾಂತ್ ಇಂದ ಹಿಡಿದು ಅಂಬರೀಷ್ ಎಲ್ಲ ಬಂದಿದ್ದಾರೆ. ನನ್ನ ಬಾಲ್ಯದಲ್ಲಿ ದಿನ ಸಿನಿಮಾ ಶೂಟಿಂಗ್ ನೋಡಿಕೊಂಡೇ ನಾವು ಬೇಸಿಗೆ ರಜೆ ಬಂದರೆ ಇದಾಗ್ತಾಯಿತ್ತು. ಈಗ ಕಡಿಮೆ ಆಗೋಯ್ತು. ಈಗ ಪವರ್ ಸ್ಟೇಷನಲ್ಲಿ ಕೊಡಲ್ಲ ಪರ್ಮಿಷನ್ನು. ಮತ್ತು ಸಿನಿಮಾ ಶೂಟಿಂಗ್ ಅಂತ ತುಂಬ ಜನ ಬಂದುಬಿಡ್ತಾರೆ. ಈಗ ರಿಸ್ಟ್ರಿಕ್ಷನ್ ಏರಿಯಾ ಮಾಡೋದ್ರಿಂದ ಬರಲ್ಲ. ನಿಮಗೆ ನಾನು ಖುದ್ದಾಗಿ ನೋಡಿರೋದು ಅಂಬರೀಷ್ ಅವರು ಶೂಟ್ ಮಾಡಿರೋದು ತುಂಬ ಇದೆ ಮೂವಿಗಳು. ಆಮೇಲೆ ಈ ವಿಷ್ಣುವರ್ಧನ್ದು ನೋಡಿದ್ದೀನಿ. ಅಂಬರೀಷ್ ಬಂದಿದ್ದಾರೆ, ಅಮಿತಾಬ್ ಬಚ್ಚನ್ ಬಂದಿದ್ದಾರೆ. ರಜನಿಕಾಂತ್ಗೆ ತುಂಬ ಇಷ್ಟವಾದ ಪ್ಲೇಸು. ಆ ರೀತಿ ತುಂಬ ಜನ. ಶಾರುಖ್ ಖಾನ್ ಬಂದಿದ್ದಾರೆ. ದಿವಾನ ಫಿಲಮ್ ಶೂಟಿಂಗ್ನ ಈ ಕ್ಲೈಮ್ಯಾಕ್ಸ್ ನಡೆದಿದೆ ಇಲ್ಲಿ. ಮೊನ್ನೆ ಅಲ್ಲ, ಹಳೆ ದಿವಾನ ನಿಮಗೆ ಫಾಲ್ಸ್ಗೆ ಸೆಟ್ ಹಾಕಿ ಮಾಡಿದ್ದು. ಆ ರೀತಿ ಅದ್ಭುತವಾದ. ಆಮೇಲೆ ಇಲ್ಲಿ ಶೂಟಿಂಗ್ ನಡೆದಾಗ ತುಂಬ ಜನಕ್ಕೆ ಊಟ ಮಾಡೋವಂಥ, ಅಡುಗೆ ಮಾಡೋವಂಥದ್ದು ಒಂದು ವ್ಯವಸ್ಥೆ ಸಿಗ್ತಾಯಿತ್ತು, ಕೆಲಸ ಸಿಗ್ತಾಯಿತ್ತು ಇಲ್ಲಿ ಲೋಕಲೈಸ್ ಅವ್ರಿಗೆ. ಆಮೇಲೆ ಇಲ್ಲಿ ಜಾಸ್ತಿ ಹಾಡು ಇಲ್ಲ ಫೈಟಿಂಗ್ ಶೂಟ್ ನಡೀತಾಯಿತ್ತು. ಇಲ್ಲಿ ಲೋಕಲ್ ಹುಡುಗರಿಗೆ ಒಂದು ಉದ್ಯೋಗ ಸಿಗ್ತಾಯಿತ್ತು, ಅಂದರೆ ಆ ದಿನಕ್ಕರುವೆ ಒಂದು. ಆಮೇಲೆ ಅವರು ಶೂಟಿಂಗ್ ಬರ್ತಾ ಇದ್ದಾರೆ ಅಂದರೆ ತುಂಬ ಜನ ಕಳ್ಳೆಕಾಯಿ ಮಾರೋದಿಂದ ಹಿಡಿದು ದಿನ ಅದೆಲ್ಲ ಇತ್ತು. ಈಗ ಶೂಟಿಂಗಿಂದ ಊಟ ತಿಂಡಿ ಅಂದರೆ ಇಲ್ಲಿ ಅದು ಬಿಟ್ಟರೆ ಇನ್ಯಾವುದೂ ಇದಿಲ್ಲ. ಇಲ್ಲಿ ಏನಿದೆ, ಒಂದು ಊರು ಅಂದಾದ್ಮೇಲೆ
ಊರಿನ ಇನ್ನೊಂದು ಊರಿಗೂ ಹೋಗೋ ಪಾಸ್ ಇದ್ರೆ ಅಲ್ಲಿ ಜಾಸ್ತಿ ವ್ಯಾವಹಾರಿಕವಾಗಿ ಬೆಳೀತದೆ. ಇಲ್ಲಿ ಏನೂ ಇಲ್ಲ, ಇಲ್ಲಿ ಡೆಡ್ ಎಂಡ್. ಹಾಗಾಗಿ ಅಷ್ಟೇ. ಹಾಗಾಗೋಸ್ಕರ ಇಲ್ಲಿ ಮುಂಚೆ ಶೂಟಿಂಗ್ ಎಲ್ಲ ಇದ್ದಾಗ ಅಂದರೆ ತುಂಬ ಜನಕ್ಕೆ ಅನುಕೂಲ ಆಯಿತು ಸರ್. ಈಗ ಸುಮಾರು ವರ್ಷ ಆಯಿತು ಶೂಟಿಂಗ್ ಇಲ್ಲ. ಮತ್ತು ಟೂರಿಸ್ಟ್ ಬಂದರೂ ಬರೀ ನೀರು ಇದ್ದಾಗ ಮಾತ್ರ ಬರ್ತಾರೆ. ಮುಂಚೆ ಏನಾಯಿತು, ನೀವು ಒಂದು ಸತಿ ಹಿಂಗೆ ಬಂದರೆ ನಾವು ಹೋಗಿ ಪುನಃ ರಿಟರ್ನ್ ಇದೇ ರೋಡಲ್ಲಿ ಬರೋದು. ಆವಾಗ ಏನಾಗ್ತಾಯಿತ್ತು, ಇಲ್ಲಿ ಗಾಡಿಗಳಿಗೆ ತುಂಬ ಜನ ಅಂದರೆ ಸೌತೆಕಾಯಿ ಮಾರೋದು, ಕಡಲೆಕಾಯಿ ಮಾರೋದು ಹೇಳಿದ್ರೆ ಎಲ್ಲರಿಗೂ ಇಲ್ಲಿ ಜಾಗ ಸಿಗೋದು, ಅಂದರೆ ಮಾರಾಟಕ್ಕೆ ಸಿಗೋದು. ಈಗ ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲಿಂದ ಎಂಟ್ರಿ ಆಗಿ ಹೊರಗಡೆ ಹೊಂಟೋಗ್ಬಿಡು ಆ ಕಡೆನೇ. ಹೇಗೆ ಸರ್ ಈ ಊರಿನ ವ್ಯವಸ್ಥೆಗಳು ಹೇಗೆ, ಸ್ಥಿತಿಗತಿಗಳು ಹೇಗೆ? ಇಲ್ಲಿ ಊರಲ್ಲಿ ಸರ್ ಈ ಮುಂಚೆ ಟೂರಿಸ್ಟ್ ಇದ್ದಾಗ ಅತಿ ಹೆಚ್ಚು ಉದ್ಯೋಗ ಸಿಗೋದು. ಹೇಗೆ ಅಂದರೆ ಅಟ್ಲಿ ಚಿಕ್ಕ ಪುಟ್ಟ ಆದ್ರೂ ಆ ಟೂರಿಸ್ಟ್ ಹೆಚ್ಚಿದ್ದಾಗ ಇವಾಗಲೂ ಇದೆ. ಆದರೆ ಬರೀ ನೀರು ಬಂದಾಗ ಗೊತ್ತಾಗುತ್ತೆ ಜನಗಳಿಗೆ, ಇಲ್ಲಿ ಕಾವೇರಿಯಿಂದ ನೀರು ಬಿಟ್ಟಿದೆ, ಕಾವೇರಿ ಹೊಳೆ ನೀರು ಬಿಟ್ಟಿದ್ದಾರೆ ಅಂದಾಗ ಫಾಲ್ಸ್ ತುಂಬಿದೆ ಅಂತ ಆವಾಗ ಗೊತ್ತಾಗೋದ್ರಿಂದ ಇದು ಜನಗಳು ಬರ್ತಾರೆ. ಅದು ಬಿಟ್ಟರೆ ನೆಕ್ಸ್ಟು ಮುಂಚೆ ಅದಾಗಿದ್ದು ಮುಂಚೆನೂ ಶೂಟಿಂಗ್ಗಳಿರೋದು. ಸಿನಿಮಾ ಶೂಟಿಂಗ್ಗಳಿದ್ದಾಗ ತುಂಬ ಜನಕ್ಕೆ ಉದ್ಯೋಗ ಇರೋದು. ಒಂದು ಊಟ ಮಾಡೋದು, ಊಟಕ್ಕೆ ರೆಡಿ ಮಾಡೋವಂಥದ್ದು. ಮತ್ತು ಇಲ್ಲಿ ಜಾಸ್ತಿ ಫೈಟ್ ಸೀನ್ಗಳು ಅತಿ ಹೆಚ್ಚಿರೋದು. ಆ ಫೈಟ್ ಸೀನ್ಗಳಿಗೆ ಎಲ್ಲ ನಮ್ಮ ಲೋಕಲ್ ಏಜ್ ಹುಡುಗರು, ಹಾಗಾಗಿ ಉದ್ಯೋಗ ಸಿಗೋದು. ಅದು ಶೂಟಿಂಗು ಕಡಿಮೆ ಆಗಿರೋದ್ರಿಂದ ಈಗ ಉದ್ಯೋಗ ತುಂಬ ಕಡಿಮೆ. ಹಾಗಾಗಿ ಇಲ್ಲಿ ತುಂಬ ಜನ ಇಲ್ಲಿ ಬರಲ್ಲ ಅಂದರೆ ಇದೆಲ್ಲ ಡ್ರಿಂಕ್ಸ್ ಮಾಡಿ ಕಸ ಗಲೀಜು ಮಾಡೋದು ಯಾರಿಲ್ಲಲ್ಲ ಅಂತ. ಇಲ್ಲಿ ಎರಡು ರೀತಿಯೂ ಇದ್ದಾರೆ ಸರ್. ಒಂದು ಪ್ರವಾಸಿಗರು, ಇನ್ನೊಂದು ಇಲ್ಲಿ ತುಂಬಾ ಕೆಲಸ ಇಲ್ದಿರೋಂಥ ಇವ್ರು ಜಾಸ್ತಿ ಜನ ಅದು ಅವಲಂಬಿಸ್ಕೊಂಡಿದ್ದಾರೆ. ಈಗ ಏನಾಗ್ತದೆ, ಮುಂಚೆ ಅತಿ ಹೆಚ್ಚಿತ್ತು, ಈಗ ಜನಸಂಖ್ಯೆನೇ ಕಡಿಮೆ ಆಗುತ್ತೆ ಈ ಊರಲ್ಲಿ. ಮುಂಚೆ ಇದ್ದಾಗ ಏನಾಯ್ತು, ಅವರು ಎಲ್ಲ ಕೆಲಸ ಇದ್ದಾಗ ನಾರ್ಮಲ್ ಆಗಿ ಏನಾಗುತ್ತೆ, ಅವ್ರಿಗೆ ಏನು ಇದಿರಲ್ಲ. ಕೆಲಸನೇ ಕಡಿತಾ ಆದಾಗ ಈ ಊರಿಂದ ಅನೇಕ ಉತ್ಪತ್ತಿ ಇಲ್ಲ ಇರ್ತದೆ. ತುಂಬ ಜನ ಹೋದ್ರು. ಈಗ ಈ ಊರಿಗೆ ಒಂದು ಆದಾಯ ಕಲ್ಪಿಸ್ಕೊಡ್ತಕ್ಕಂಥ ಯೋಜನೆಗಳೇನು ಮಾಡೋಕ್ಕಾಗಲ್ವಾ? ಇಲ್ಲ ಸರ್. ಅಲ್ಲ, ಇವ್ರಿಗೇನು ವ್ಯಾಪಾರಕ್ಕೆ ಏನಾದರೂ ವ್ಯವಸ್ಥೆ? ವ್ಯಾಪಾರಕ್ಕೆ ಅಂದರೆ ನಮಗೆ ಎರಡು ಇಲ್ಲಿ ಅನುಕೂಲ ಮಾಡಬೇಕು. ಒಂದು ಫಾಲ್ಸ್ ಇದೆಯಲ್ಲ, ಕೇವಲ ಫಾಲ್ಸನ್ನು ಮಾತ್ರ ಅಷ್ಟೇ ಅಲ್ಲ, ಇಲ್ಲಿ ಒಂದು ಪವರ್ ಸ್ಟೇಷನ್ ಒಂದಿದೆ ನಮ್ಮ ಶೇಷಾದ್ರಿಯರ ಅದು ಮುಂಚೆ ಬಿಡ್ತಾ ಇದ್ರು, ಶಿವ ಪ್ರಾಜೆಕ್ಟ್ ವಿದ್ಯುತ್. ಅದು ನೋಡೋಕ್ಕೆ ವಿಶ್ವದಲ್ಲೇ ಅಮೋಘ ಸರ್. ಹಿಂಗೆ ನೋಡ್ತಾ ಆ ಟ್ರಾಲಿ ಇದೆ, ಆ ಟ್ರಾಲಿಯಿಂದ ಟರ್ಬೈನ್ಸು, ಆ ಪೈಪ್ಸು ಅದು ಮುಂಚೆ ಬಿಡ್ತಾರೆ. ನಮ್ಮ ಬಾಲ್ಯದಲ್ಲಿದ್ದಾಗ ನೋಡ್ತಾ ಇದ್ದೋ, ಖುಷಿ ಪಡ್ತದೆ ಮೇಲ್ಗಡೆ. ಅದಕ್ಕೆ ಕಿಕ್ಕಿರಿದು ಜನಸಂಖ್ಯೆ, ವರ್ಷ ಪೂರ್ತಿ ಜನಸಂಖ್ಯೆ. ಯಾಕೆಂದರೆ ಒಂದಿನ ಇಷ್ಟು ಲಿಮಿಟೆಡ್ ಅಂತ ಜನಗಳಿಗೆ ಬಿಡ್ತಾಯಿದ್ರು. ಆವಾಗ ಮಾರನೇ ದಿನ ಅಂದರೆ ಅಲ್ಲಿ ಒಂದು 4 ಹೋಟ್ಲಿರೋದು, ವ್ಯಾಪಾರ ಮಾಡೋರು, ಈ ಊರಿನ ಎಲ್ಲನೂ ಅಂದರೆ ಸ್ಕೂಲ್ ಮಕ್ಕಳಿಂದ ಹಿಡಿದು ಟೂರಿಸ್ಟು. ಅದು ವಿಶೇಷ ಅಲ್ಲ, ಮೇಲ್ಭಾಗದಿಂದ ನಿಮಗೆ ಟರ್ಬೈನ್ ನೋಡೋದು, ಅದು ಅಮ್ಮಗ ಮೇಲ್ಗಡೆ ನಿಂತು ನಿಮಗೆ ಟ್ರಾಲಿಲಿ ಹೋಗೋ ಅನುಭವನೇ ಬೇರೆ ಬಿಡಿ. ಅದು ನಾವು ವರ್ಣಿಸೋಕ್ಕಾಗಲ್ಲ. ಅದು ನಾನು ಪುನಃ ನೀವು ಹೊಸ್ದಾಗಿ ಅದನ್ನು ಏನಾಯ್ತು ಕಲ್ಪಿಸಿದ್ರೆ ಖಂಡಿತ ಇಲ್ಲಿ ಎಲ್ಲ ಜನಗಳಿಗೂ ಉದ್ಯೋಗ ಸಿಗುತ್ತೆ, ಅನುಕೂಲ ಆಗುತ್ತೆ. ಅದು ಇಲ್ಲಿ ಫಾಲ್ಸಲ್ಲಿ ಕೇವಲ ನೀರು ಬಿದ್ದಾಗ ಮಾತ್ರ ಬಿಸ್ನೆಸ್. ಇದು ಟ್ರಾಲಿದು ನಿಮಗೆ ನೀರಿಂದ ಅವಶ್ಯಕತೆ ಇಲ್ಲ, ನೋಡೋಕ್ಕೆ ಬರ್ತಾರೆ. ಆ ಸೌಂಡ್ ನಿಮಗೆ ನಿಮ್ಮ ಕೈಯಿಂದ ಮುಂಚೆ ಕೈಯಿಂದ ಇದು ಮಾಡ್ತಾರೆ, ಇವಾಗ ಮಿಷಿನ್ ಮಾಡಿ ಆ ಸುತ್ತೋದು, ಆ ಕೆಳಗಡೆ ಇರುವಂಥ ಪವರ್ ಸ್ಟೇಷನ್ ನೋಡೋದೇ ಒಂದು ಅನುಭವ. ನಮ್ಮ ವಿಶೇಷ ಅಂಥದ್ದು ನೋಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನು ಒಂದು LTT ಇಂದ ಇದು ಅಂದ್ಬಿಟ್ಟು ಅದು ನಿಲ್ಲಿಸ್ಬಿಟ್ರು. ಅಂದರೆ ಬಾಂಬು ಹಾಕ್ತಾರೆ, ಮುಂಚೆ ಪವರ್ ಸ್ಟೇಷನ್ ಬಾಂಬ್ ಬೀಳುತ್ತೆ, ದಾಳಿ ಮಾಡ್ತಾರೆ ಅನ್ನೋಕ್ಕೋಸ್ಕರ ಸುಮಾರು 20-25 ವರ್ಷದಿಂದ ನಿಲ್ಲಿಸಿದ್ದು. ಅದು ಈ ಊರಿನ ಆದಾಯನ ಅರ್ಧನೇ ಕಸ್ಕೊಡ್ತು. ಅದು ಇದ್ದಾಗ ನೋಡಿ, ಅದು ಟೂರಿಸ್ಟ್ ಬರೋರು, ರೆಗ್ಯುಲರ್ ಟೂರಿಸ್ಟ್ ಬರೋರು, 2 ಹೋಟ್ಲಿತ್ತು, ಎಲ್ಲ ಎಣ್ಣೀರು ಮಾಡೋರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಈ ಊರಲ್ಲಿ. ಯಾಕಂದ್ರೆ ಟೂರಿಸ್ಟು ಸತತವಾಗಿ ಬರೋರು. ಅದು ವಿಶ್ವದಲ್ಲೇ ಅದ್ಭುತ ಅಲ್ಲ, ಏಷ್ಯಾ ಖಂಡದ ಪ್ರಥಮ. ಪ್ರತಿಯೊಬ್ಬ ಕನ್ನಡಿಗನೂ ನೋಡ್ಬೇಕು ಸರ್. ನನ್ನ ಹೇಳೋದು, ಈ ಪವರ್ ಸ್ಟೇಷನ್ ಇದೆಯಲ್ಲ, ಪ್ರತಿ ಕನ್ನಡಿಗರ ಹೆಮ್ಮೆ. ಅದು ಏಷ್ಯಾದ ಪ್ರಥಮ ಜಲ ವಿದ್ಯುತ್ ಕೇಂದ್ರ ಅಂತೀವಿ. ಆ ಕನ್ನಡಿಗನೇ ನೋಡಿಲ್ಲ ಅಂದ್ರೆ ಏನು ಪ್ರಯೋಜನ ಹೇಳಿ? ನೋಡಕ್ ಅದು ಬಿಡಬೇಕು. ಬಿಟ್ಟಾಗ ಇಲ್ಲಿ ಲೋಕಲೈಸ್ಗೆ ಒಂದು ಆದಾಯ ಸಿಗುತ್ತೆ. ಈಗ ಪ್ರತಿಯೊಬ್ಬ ಕನ್ನಡಿಗ ನೋಡಬೇಕು ಅಂತ ಮಾತುಕಂದ್ರೆ, ಈಗ ನೀವು ಮಾತಾಡ್ತಾ ಇದ್ದೀರಾ, ಈ ಮಾತಾಡೋ ಅಷ್ಟರಲ್ಲೇ ಎಷ್ಟೋ ಜನ ಮಕ್ಕಳು ಹುಟ್ಟಿರ್ತಾರೆ, ಅವರು ನಮ್ಮ ಕನ್ನಡಿಗರೇ. ಅದು ನಿರಂತರವಾಗಿ ತೆಗೆದ್ರೆ ಎಲ್ಲ ಪೀಳಿಗೆಯವರು ಬಂದು ನೋಡ್ಬೋದು ಅಲ್ವಾ?
ಮುಚ್ಚೆ 25 ವರ್ಷ ಆಯಿತು ಅಂದರೆ ನಾನು ನೋಡಿಲ್ಲ. ನೋಡಿ ಎಷ್ಟೋ ಜನಕ್ಕೆ ನೋಡಿ ನೀವು ಅದರ ಅನುಭವನೇ ಬೇರೆ ಸರ್. ನಾವು ಹೇಳಲಿಕ್ಕಾಗಲ್ಲ. ನೀವು ಒಮ್ಮೆ ನೀವು ನೋಡ್ಬಿಟ್ಟು ನಿಮ್ಮ ಪರಿಚಯ ಮಾಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬೀಳಲು. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಹಿಂಗೆ ನೇತಾಡ್ತಾ ಇದ್ದೋ ಹಿಂಗೆ. ಈಗ ಭಾರ ಜಾಸ್ತಿ ಆಗ್ಬಿಟ್ಟಿದೆ, ಆಗಲ್ಲ. ಇಲ್ಲ, ಕಟ್ಟು ಸಾಧ್ಯನೇ ಇಲ್ಲ ಸರ್. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ. ಫೈಬರ್ ಇರೋದ್ರಿಂದ ನಿಮಗೆ ಕಟ್ಟಾಗಲ್ಲ, ನೀವು ಸುತ್ತಬೋದು. ನೀವು ನೋಡಿ ಇದರಲ್ಲಿ ಫೈಬರ್ ಇರೋದ್ರಿಂದ ಸಾಧ್ಯನೇ ಇಲ್ಲ, ನಿಮ್ಗೆ ಕಟ್ಟೇ ಆಗಲ್ಲ. ನೀವು ಬಿಡೋಣಪ್ಪ ಹೆಂಡತಿ ಮಕ್ಕಳವ್ರೆ. ಆಮೇಲೆ ಇನ್ನೊಂದು ಈ ವಿಶೇಷ ಇದೇನು ಅಂದರೆ, ಅಂಬು ಅಂತಲ್ಲ, ಇದು ಬಿಲ್ದಾಗಿ ಇನ್ನೊಂದು ನೋಡಿ ಇಲ್ಲಿ ಪಕ್ಕ ನೋಡಿ, ಇಲ್ಲಿ ಪಕ್ಕ ಮರ ಬಿದ್ದೋಗ್ಬಿಟ್ಟಿದೆ ಇಲ್ಲಿ. ಅದರದ್ದೇ ಇದು ಹಂಗೆ ಕಂಟಿನ್ಯೂ ಸುಮಾರು 100 ವರ್ಷಕ್ಕೂ ಅಧಿಕವಾಗಿರುವಂಥ ವರ್ಷಗಳಿದು. 100 ವರ್ಷಕ್ಕೂ ಹೆಚ್ಚುವಾಗಿ ವಯಸ್ಸಾಗಿರೋದು ಈ ಮರಗಳು. ಬ್ರಿಟಿಷ್ ಕಾಲದ ಬೀಳ್ದ ತಕ್ಷಣ ಇವಾಗ ಬೀಳಕ್ಕಿಂತ ಮುಂಚೆ ಇದೇ ಪಕ್ಕ ಆಗ್ಬಿಟ್ಟಿದೆ ನೋಡಿ. ಇದು ಹಿಂಗೆ ಬೆಳ್ಕೊಂಡು ಹೋಗುತ್ತೆ, ಮೂಲ ಮರ ಮರುತ್ತೆ. ಇದೇನೆ ಅದು. ಇದು ನೆಲಕ್ಕೆ ತಾಕ್ತು ಅಂದರೆ ಇದು ಮರ ಆಗೋಗುತ್ತೆ, ಬೇರಾಗ್ಬಿಡುತ್ತೆ. ಇವೆಲ್ಲ ಹಂಗೇನೆ ಇಲ್ಲಿಂದ ಬಂದು ಬೀಳಲು ಇಲ್ಲಿ ಬಂದಿದೆ. ಇದು ಮೂಲ ತಾಯಿ ಇದಾದರೆ ಇದು ಬರ್ತದೆ. ಇದು ವಯಸ್ಸಾಗ್ತಾ ಇದ್ದ ತಕ್ಷಣ ಇದನ್ನು ದೊಡ್ಡದಾಗುತ್ತೆ. ಹಾಗೆ ಕಂಟಿನ್ಯೂ ಅದೇ ರೀತಿ ಆಗಿರುತ್ತೆ ಆ ಪ್ರೊಸೆಸ್. ಇಲ್ಲಿ ಇಲ್ಲ, ಒಂದೊಂದೇ ಹಾಕಿರೋದು. ಆದರೆ ಇಷ್ಟು ದೊಡ್ಡದಲ್ಲ. ನಾವು ಕಂಡಾಗೇನೆ ಸುಮಾರು ಒಂದು ಗಿಡ ಹೋಯ್ತು ಅಂದ್ರೆ ಇನ್ನೊಂದು ಗಿಡ ಬರ್ತಾನೆ ಇರ್ತದೆ. ಇದು ನಮ್ಮ ಇಲ್ಲಿ ಕಾಣ್ತಾ ಇದೆಲ್ಲ ಇಲ್ಲಿ, ಅದು ನಮ್ಮ ಸ್ಕೂಲ್. ಅದು ಯಾಕೆ ನನಗೆ ಅತಿ ಹೆಚ್ಚು ಇಷ್ಟ ಅಂದರೆ, ಇಲ್ಲಿ ನನ್ನ ಅಪ್ಪನೂ ಓದಿದ್ದು, ನನ್ನ ಅಮ್ಮನೂ ಓದಿದ್ದು, ನಮ್ಮ ಮಾವದಿರು ಎಲ್ಲ, ನಮ್ಮ ಚಿಕ್ಕಪ್ಪದಿರು ಎಲ್ಲ ಓದಿದ್ದು. ಒಂದು ಅಟ್ಯಾಚ್ಮೆಂಟು. ನಾನು ಅಕ್ಷರ ಕಲ್ತಿದ್ದೆ ಫಸ್ಟ್ ಪ್ರಾರಂಭದಲ್ಲಿ ಇಲ್ಲಿ. ನಮಗೆ ಸ್ಕೂಲ್ ಇಲ್ಲ ಅನ್ನೋ ಅತಿ ಹೆಚ್ಚು ಆಕರ್ಷಣೆ ಇಲ್ಲೊಂದು ಜಾರುಬಂಡಿ ಚಿಕ್ಕದು. ಎಷ್ಟು ಇಷ್ಟ ಅಂದರೆ, ಬೆಳಗಿಂದ ಸಂಜೆ ಗಂಟೆ ನಮ್ಮ ಮನೇಲಿ ಹುಡುಕ್ಬೇಕು ಅಂದರೆ ಇಲ್ಲಿ ಜಾರುಬಂಡೆ ಇರ್ತದೆ, ಇಲ್ಲಾಂದರೆ ಇಲ್ಲಿ ಇಲ್ಲಿ ಕಾಲುವೆ ಇರ್ತದೆ. ಅದು ಅಷ್ಟೇ. ಇಲ್ಲಿ ಯಾರೇ ಮಕ್ಕಳು ಇಲ್ಲ ಅಂದರೆ ಅಡ್ರೆಸ್ಸು ಇಲ್ಲಿ ಕಾಲುವೆಗೆ ಬಂದಿರ್ತಾರೆ, ಇಲ್ಲವ್ರು ಜಾರುಬಂಡೆಗೆ. ನಂದಂತೂ ಇಲ್ಲಿ ತೂತಾಗೋ ಮಟ್ಟಿಗೆ ಕಾಣಬೇಕು ಅಷ್ಟು ಇಲ್ಲಿ ಆಟ ಆಡಿದ್ದು. ಚಡ್ಡಿ ಆಡೋದು ಜಾರಿ ಅಂದರೆ ಇಲ್ಲಿ ನೋಡಿ, ಇದು ಅತಿ ಹೆಚ್ಚು ನನ್ನ ಬಾಲ್ಯನ ಚಡ್ಡಿ ತೂತು ಮಾಡಿದ್ದು ಇದು ಜಾರಿ ಬಂಡೆ. ಆಮೇಲೆ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ರಿಂದ ನೋಡಿ 2 ಕ್ಯೂ. ಇವತ್ತು ನಿಮ್ಗೆ ಹಿಂಗೆ ಅನಿಸ್ತದೆ. ನೋಡಿ ಎಲ್ಲ ಕಡೆನೂ ಹಳೆ ಬಿಲ್ಡಿಂಗ್ ಎಲ್ಲ ಹೊಡೆದಿದ್ದಾರೆ, ಆದರೆ ಈ ಸ್ಕೂಲ್ ಮುಟ್ಟಕ್ಕೆ ಬಿಳ್ಸಕ್ಕೆ ಹೋಗಿಲ್ಲ. ಯಾಕೆಂದ್ರೆ ಒಂದು ಐತಿಹಾಸಿಕ ಇದೆ ಸರ್ ಶಾಲೆ ಇದು. ಇಲ್ಲಿ ಸುತ್ತಮುತ್ತ ಕ್ವಾರ್ಟರ್ಸ್ ತೆಗೆದ್ರೂ ನಿಮಗೆ ಇನ್ನೊಂದು ಕ್ವಾರ್ಟರ್ಸ್ ಕಟ್ಟಿದ್ದಾರೆ. ಆದರೆ ಈ ಶಾಲೆದು ಸ್ಕೂಲ್ದು ಇದು ನೋಡಿ ನಿಮಗೆ ಸ್ಟ್ರಕ್ಚರು ನಿಮ್ಗೆ ಹಳೇ ಇದು. ನಮ್ಮ ಶಾಲೆ ಅಂದ ತಕ್ಷಣ ನಿಮಗೆ ಅದೇ ಹಂಚಾಕಿ ಇದು ಒಂದು ತ್ರಿಭುಜಾಕಾರವಾಗಿರುವಂಥದ್ದೇ ಮಾಡಿರೋದು. ಹಾಗಾಗಿ ಇದು ಏನಂದ್ರೆ ಊರಿನ ಆರಂಭದಿಂದನೂ ಈ ಶಾಲೆ ಇರೋದ್ರಿಂದ ಮುಂಚೆ ಏನಾಗ್ತಾಯಿತ್ತು, ಇಲ್ಲಿ ಉರ್ದು ಸ್ಕೂಲ್ ಇತ್ತು. ಅಂದರೆ ಅಷ್ಟು ಮುಸ್ಲಿಮ್ಸು ಇದ್ದರು. ನಮ್ಮ ಅಪ್ಪ 4ನೇ ತರಗತಿ ತನಕ ಉರ್ದು ಸ್ಕೂಲ್ ಓದಿ 5ನೇ ತರಗತಿಗೆ 1ನೇ ಕ್ಲಾಸ್ ಓದಿದ್ದು. ಅಂದರೆ ಕನ್ನಡ ಮಾಧ್ಯಮ. ಉರ್ದು ಓದಿ ಮುಂಚೆ ಏನಾಯಿತು, ಇವಾಗ 4 ಓದ ನಂತರ 5ನೇ ತರಗತಿಗೆ ಅಡ್ಮಿಷನ್ ಆಗಂಗಿರಲಿಲ್ಲ ಕನ್ನಡಕ್ಕೆ. 1ನೇ ತರಗತಿಗೆ ಸೇರಿಕೆ ಹೋಗು. ನಮ್ಮ ಅಪ್ಪ 1ನೇ ತರಗತಿ 10 ವರ್ಷ ಆದಮೇಲೆ 1ನೇ ತರಗತಿ ಸೇರಿದ್ದು. ಅವರು 7th ಬಂದಾಗ ಮೀಸೆ ಎಲ್ಲ ಒಂದು ಚೂರು ಬಂದ್ಬಿಟ್ಟಿತ್ತಂತೆ. ಅದು ನಮ್ಮ ತಂದೆ ಹೇಳ್ತಾರೆ, ನಾನೇ ದೊಡ್ಡವನು ಕಣ ಸ್ಕೂಲು. ಏನಾರ ಆದರೆ ಕೆಲವು ಟೈಮಲ್ಲಿ ಹುಡುಗರಿಗೆ ಇದು ಜಡೆನ ಒಂದೊಂದ್ಸತಿ ದಾರ ಕಟ್ಬಿಟ್ಟು ಶೂಲ್ ಕಟ್ಬಿಡ್ತಾ ಇದ್ದೋ ನಾವು. ಹಂಗೆ ಇದು ಅಂದರೆ ವಯಸ್ಸು 7ನೇ ಕ್ಲಾಸ್ಗೆ ಅಂದರೆ 20 ವರ್ಷ, 18ರಿಂದ 20 ವರ್ಷ ತನಕ ಆಗ್ಬಿಡುತ್ತೆ 7th ಇದ್ದಂಗೆ. ಯಾಕೆಂದ್ರೆ 4ನೇ ತನಕ ಕಂಪಲ್ಸರಿ ಉರ್ದು ಓದಬೇಕಾಯ್ತು. ಅವರು ಪುನಃ 1ನೇ ತರಗತಿಗೆ ಸೇರಿಬೇಕಾಯ್ತು. ಹಾಗಾಗಿ ಅದು ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನನ್ನ ಅತಿ ಹೆಚ್ಚು ಇಷ್ಟ ನೋಡಿ. ಹುಡುಗರು ಜಾಸ್ತಿ ಆಗಿದೆ ಅಂತ ಅತಿ ಹೆಚ್ಚು ಇದು ನೋಡಿ. ಇದು 1976 ನಾನು ಹುಟ್ಟಿದ್ದು ಇಸ್ವಿ. ತಿಂಗಳಿಲ್ಲ 15ನೇ ತಾರೀಕು 4, 1976
76 ನಾನು ಅಂದ್ರೆ ಹುಟ್ಟಿದ ನೀವು ಹುಟ್ಟಕ್ಕೆ 3 ತಿಂಗಳು ಮುಂಚೆ ಮುಂಚೆ ಮಾಡಿರೋದು ಅಲ್ವಾ? ಅಂದ್ರೆ ನೀವು ಹುಡ್ತೀರಾ 3 ತಿಂಗಳಿಗೆ ನಿಮ್ಗೆ ಆಡಕ್ಕೆ ಮಾಡಿ ಜಾಗ ಮಾಡಿದ ಅಲ್ಲ ಮುಂಚೆ ಇತ್ತಂತೆ. ಆ ರೀತಿ ನೋಡಿ ಇಲ್ಲಿ ಮಕ್ಕಳು ಮುಂಚೆ ತುಂಬ ಮಕ್ಕಳಿದ್ರು ಸರ್, ವಿಪರೀತ ಅನ್ನೋ ಮಕ್ಕಳು ನೋಡಿ. ಒಂಥರ ಈ ನಮ್ಮ ಪ್ಯಾನ್ ನೋಡಿ ಎಷ್ಟು ಮುಂಚೆ ನಾವು ಹಿಂಗೆ ಜಾರಿದ್ರೆ ನೋಡಿ ಇವಾಗಲೇ ಒಂದು. ಆಮೇಲೆ ನಾವು ಇನ್ನೊಂದೇನು ಗೊತ್ತಾ, ಮೆಟ್ಲಿಂದ ಹೋಗ್ತಾ ಇತ್ತಿಲ್ಲ, ಮೆಟ್ಲಿಂದ ಹೋಗೋ ಅಭ್ಯಾಸ ಇಲ್ಲ, ಪುನಃ ಇಲ್ಲೇ ಹತ್ತು ನಾವು. ಯಾಕೆ ಅಂದರೆ ಮೆಟ್ಲಿಂದ ಯಾಕೆ ಅಂದರೆ ಇನ್ನೂ ಲೇಟ್ ಆಗಿಬಿಡ್ತದೆ, ಇನ್ನೊಂದು ಸತಿಗೆ ಅವಕಾಶ ಸಿಕ್ಕಲ್ಲ ಅಂತ ಇಲ್ಲೇ ಹತ್ತು ಇಲ್ಲೇ ಓಡು. ಅವನ ನೋಡಿ ನೋಡಿ ನಮ್ಮ ಸ್ಕೂಲು ನೆನಪು ಬರ್ತದೆ ಅಲ್ವಾ? ನಾವು ಆಡ್ತಿದ್ವಿ ವಯಸ್ಸಲ್ಲಿ. ಇಲ್ಲಿ ಇದೊಂದು, ಇನ್ನೊಂದು ಶಿಶುವಿರ, 3 ಕಡೆ ಜಾರೋ ಬಂಡೆ. ಅದು ಏನು ಖುಷಿ ಗೊತ್ತಿಲ್ಲ, ಎಲ್ಲ ಕಡೆನೂ ನೀವು ಇಲ್ಲಿ ಜಾರೋ ಬಂಡೆ ಊರು ಕನ್ಸ್ಟ್ರಕ್ಟ್ ಮಾಡಿದಾಗ ಈ ವಿಶೇಷ ಏನು ಅಂದರೆ ಇಲ್ಲಿ ಲೇಡೀಸ್ಗಳು ಕೆಲಸ ಮಾಡೋರು, ಹೆಂಗಸರು, ಗಂಡಸು, ಮಕ್ಕಳು ಎಲ್ಲ ಕೆಲಸ ಮಾಡೋದ್ರಿಂದ ಮಕ್ಕಳನ್ನ ಎಂಗೇಜ್ ಮಾಡಬೇಕಾಯ್ತು. ಅದಕ್ಕೋಸ್ಕರ ಇಲ್ಲಿ ಒಂದು ಶಿಶುವಿಹಾರ ಇದೆ. ಈಗ ಕಾಲುವೆ ಬಂದ್ಬಿಟ್ಟು ಶಿಶುವಿಹಾರ ಕ್ಲೋಸ್ ಆಗಿದೆ, ಮುಚ್ಚೋಗಿದೆ ಅರ್ಧ. ಆ ಶಿಶುವಿಹಾರ ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್. ಕರೆಕ್ಟ್. ಅಷ್ಟು ಮಕ್ಕಳಿಗೆ ಎಂಗೇಜ್ ಮಾಡಲಿಕ್ಕೆ ಅಂತಲೇ ಆಗಿದ್ದು. ಯಾಕಂದರೆ ಬಹುಶಃ ದೊಡ್ಡವರೆಲ್ಲ ಇಲ್ಲಿ ಕೆಲಸ ಮಾಡಬೇಕಲ್ಲ, ಮಕ್ಕಳನ್ನ ಎಂಗೇಜ್ ಮಾಡೋಕ್ಕೆ. ಎಂಗೇಜ್ಮೆಂಟು. ಆಮೇಲೆ ಇಲ್ಲಿಂದ ಯಾವುದೇ ನಿಮಗೆ 20-25 ಕಿಲೋಮೀಟ್ರ್ ಹೋದರೂ ಕೊಳ್ಳೇಗಾಲ ಹೋಗ್ಬೇಕು, ಮಳವಳ್ಳಿ ಸಿಟಿ, ಅದು ಬಿಟ್ಟರೆ ಇನ್ಯಾವುದೂ ಇರಲಿಲ್ಲ ಇಲ್ಲಿ ಆಕ್ಟಿವಿಟೀಸು. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ